ಮಿತ್ರರಾದ ಶಾಂತಕುಮಾರ್ ಬದಾಮಿ ಅವರು. ಅವ್ರು ನೋಡಿದ್ರೆ ಈ ಟೈಲ್ಸ್ ಕೊಡ್ಬೇಕಾದ್ರೆ ಸರ್ ಒಂದು ಅದ್ಭುತ ಏನಿದೆ ಕೆಳಗಡೆ. ನನಗೇನಂದ್ರೆ ಟೈಲ್ಸ್ ಯಾರು ಕೇಳ್ಕೊಂಡು ತಲೆಯಲ್ಲಿ ಬಂತು. ತಲೆಯಲ್ಲಿ ಬಂದಾಗ ಸಾಕಷ್ಟು ಜನ ಕೊಡ್ತಾರೆ ದೇವಸ್ಥಾನಕ್ಕೆ. ಅಂದರೆ ಅವ್ರದ್ದು ನಂದಿ ಗ್ರಾನೈಟ್ ಫ್ಯಾಕ್ಟ್ರಿ ಎಲ್ಲ ರೆಡಿ ಆಯಿತು. ಇನ್ನೇನು ಬೆಳಕೊಂದು ಬೇಕಾಗಿತ್ತು. ಆ ಬೆಳಕು ಬೇಕಂದ ತಕ್ಷಣ ನಾವು ಏನು ಮಾತಾಡಿಲ್ಲ, ಏನು ಬೆಳಕಿಂದಿಲ್ಲ. ಇದು ರೆಡಿ ಆಗೋದ್ರಿಂದ ನಮ್ಮ ಉತ್ತರವ್ರು ಬರ್ತಾ ಇದ್ದಾರೆ ರೆಗ್ಯುಲರ್. ತಾವೇ ತಮ್ಮ ಅಂಗಡಿಯಿಂದ ಎಲ್ಲ ಪೈಪು ವಯಸ್ಸು ಎಲ್ಲ ತಂದು ಲೈಟ್ ಫಿಟ್ಟಿಂಗ್ ಮಾಡಿಕೊಳ್ಳೋದಿಲ್ಲ. ಪ್ಲಗ್ ಪಿನ್ ಏನು ಜಾಮೂನ್ ಹಾಕ್ಕೊಡ್ತೀವಿ, ಏನು ಬೇಕಾದ್ರೆ ಮಾಡ್ಕೊಳ್ಳೋದು. ಅವ್ರು ಇಮಿಡಿಯೇಟ್ ಅವರು ಒಂದಿನ ರೆಡಿ ಮಾಡಿದ್ರು. ಇನ್ನು ಲೋಕಾರ್ಪಣೆ ಮಾಡೋದು ಈಗ ಯಾವಾಗ ಮಾಡೋದು, ಏನು ಮಾಡೋದು ಅಂತ ನಾವು ವಿಶ್ವ ಧ್ಯಾನ ಯೋಜನೆ ಮಾಡ್ಬೇಕಂತ ಪ್ಲಾನ್ ಮಾಡಿದಾಗ ಸರ್ ಬಿಸಿ ಅವತ್ತು ಬೇರೆ ನಾರಾಯಣ್ ಸರ್ ಅವರು, ಪ್ರಭು ಸ್ವಾಮಿ ಸರ್ ಈಗ ತಾನೇ ನಿರ್ದೇಶಕ ಸ್ಥಿತಿಯಿಂದ ಉಪಾಧ್ಯಕ್ಷ ಸ್ಥಿತಿಗೆ ಪ್ರಮೋಟ್ ಆಗಿ ಬಂದಂತ ನಾಗರಾಜ್ ದಾವಣಗುಂಡಿ ಸರ್ ಅವರೇ, ಸತ್ಯನ್ ಸರ್ ಅವರು, ಮುತ್ತಣ್ಣ ಸರ್, ಆತ್ಮೀಯರೇ, ಇವತ್ತು ನಾವೆಲ್ಲರೂ ಶಿವನ ಸಾನ್ನಿಧ್ಯದಲ್ಲಿ ಇವತ್ತಿನ ಡೇಟು ನಿಮ್ಮ ಲೈಫಲ್ಲಿ ಬರೆದಿಟ್ಕೊಳ್ಳಿ. ಏನಂದ್ರೆ ಇಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ನಾವು ಬಂದು ಶಿವನಿಗೆ ನೀನು ಏನಾದರೂ ಕೊಡಪ್ಪ ಅಂದ್ರೆ ನೀ ಬೇರೆನ ಸ್ಪೆಷಲ್ಲ, ನಾವು ಒಂದಿಟ್ಟ ಬೇರೆನ ಒಂದಿಟ್ಟ ಅನ್ನೋ ಭಾವದಾಗ ನಾವು ಕೈ ಮುಗಿತಿದ್ದೀವಿ. ಹೌದು ಅಲ್ಲೋ? ನೀವು ಮಾತಾಡ್ರೆ ನಾವು ಮಾತಾಡ್ತೀವಿ. ಖರೆ ಹೆಂಗ್ ಬರ್ತಿದ್ದೀವಿ? ದಿನ ಒಂದು ಅಪ್ಲಿಕೇಶನ್ ತಗೊಂಡ್ಬರೋದ, ಮತ್ತೆ ಇಡೋದ, ಒಂದಾಗಣ ಮತ್ತೆ ಖಾಲಿನೂ ಇಲ್ಲ, ಮತ್ತೆ ಮರದಿನ ಮತ್ತೊಂದು ರೆಡಿನ. ಅಂದ್ರೆ ಇಲ್ಲಿಸ್ತಕ ಅವನ್ ಸ್ವಲ್ಪ ಮ್ಯಾಲಿನ ಡಿಗ್ರಿದಾಗ, ನಾವೊಂದ್ ಸ್ವಲ್ಪ ಕೆಳಗಿನ ಡಿಗ್ರಿದಾಗ. ಈ ಭಾವ ನಮಗೆ ತಲೆಯಾಗಿತ್ತು. ಮತ್ತೆ ನಾವು ಬಾಯಲ್ಲಿ ಹೇಳುವುದೇನು ಹೇಳ್ತೀವಿ? ದೇವ್ರು ನಮ್ಮ ಒಳಗದ ಅನ್ನತ್ತ. ನೋಡ್ರಿ, ಅದೇನೋ ಅಂತಾರಲ್ಲ, ಆಚಾರ್ಯ ಹೇಳೋದು ಮತ್ತು ಬದ್ನಿಗೆ ತಿನ್ನೋದು. ಏನ್ ಹೇಳ್ತೀವಿ?